ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಹೊಸದೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತಾ ಇದ್ದೀವಿ. ಇವತ್ತು ಹಸ್ಬೆಂಡ್ ಮಾಡಲಿಲ್ಲ ಈ ರೆಸಿಪಿಯನ್ನು, ನಾನೇ ಮಾಡಿದ್ದೀನಿ. ಇವತ್ತು ಅವರು ಬ್ಯುಸಿ ಇದ್ದರು. ಹಾಗೆ ಕೇಳಿ ಎಂತ ಅಂತೇಳಿ ಸ್ಪೆಷಲ್ ಇವತ್ತು. ಎಂತ ಮಾಡಿದ್ದಂತ ಆಗ್ಬೇಕು, ಎಂತ ಸ್ಪೆಷಲ್ ಅಂತ ಕೇಳಿ. ಎಂತ ಸ್ಪೆಷಲ್ ಅಂತ ಇವತ್ತು ನಾನು ಮಾಡಿದ್ದೀನಿ ಈ ಮ್ಯಾಂಗೋ ಜಿಂಜರ್ ಅಂತ ನಿಮಗೆ ತೋರಿಸಿದ್ದೆ ನೋಡಿ, ಅದರ ಒಂದು ರಸಮನ್ನು ಮಾಡಿದ್ದೀನಿ. ಅದರ ರೆಸಿಪಿಯನ್ನು ನಾನು ಶೇರ್ ಮಾಡಲಿಲ್ಲ, ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಎರಡೆರಡು ರೆಸಿಪಿ ಬೇಡ ಅಂತೇಳಿ ನಾನು ಆ ರೆಸಿಪಿಯನ್ನು ಶೇರ್ ಮಾಡ್ತಾ ಇಲ್ಲ. ಹಾಗೆ ಇವತ್ತು ನಾನು ಸ್ಪೆಷಲಾಗಿ ರೆಸಿಪಿ ಮಾಡಿದ್ದೀನಿ. ಏನಂತ ಹೇಳಿದರೆ, ಈ ಮರಗೆಣಸಿದೆ ನೋಡಿ, ಮರಗೆಣಸು ಹಾಗೆಯೇ ಈ ಹಸಿ ಬಾಳೆಕಾಯಿ ಹಾಕಿ, ನಂತರ ಬಟಾಟೆ ಹಾಕಿ, ಮೊಳಕೆ ಬಂದಿರುವಂಥ ಈ ಕಡಲೆಯನ್ನೆಲ್ಲ ಹಾಕಿ ನಾನು ಇವತ್ತೊಂದು ಸೂಪರ್ ಆಗಿರುವಂತಹ ಏನು ಹೇಳ್ತಾರೆ ಗೊಜ್ಜು ಥರ ಮಾಡಿದ್ದೀನಿ. ಸೊ ಅದನ್ನೇ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡುವ ಹಾಗಾದರೆ. ಸಾರಿ, ನಾನು ಇವತ್ತಿನ ಈ ರೆಸಿಪಿಗೆ ಮರಗೆಣಸನ್ನು ಬಳಸಿದ್ದೀನಿ ಅಂತೇಳಿ ಹೇಳಿದ್ದೆ. ನಾನಿವತ್ತು ಈ ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಿ ನೋಡಿ, ಗೆಣಸು, ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಒಂದು ಬಾಳೆಕಾಯಿ, ನಂತರ ನಾನು ಇಲ್ಲಿ ಈ ಮೊಳಕೆ ಬಂದಿರುವಂತಹ ಕಡಲೆ ಏನಿದೆ ನೋಡಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಪೊಟ್ಯಾಟೊ, ನಾವು ನಮಗೇ ಮನೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ನಾನು ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ. ಗೆಣಸು ನಾನು ಅರ್ಧನೇ ತೊಗೊಳ್ತಾ ಇದ್ದೀನಿ. ಇಲ್ಲಿ ಇಷ್ಟನ್ನು ನಾನು ಇವಾಗ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ತೊಗೊಳ್ತೀನಿ. ಮೊದಲಿಗೆ ಇವತ್ತು ನಾನು ಇದನ್ನೆಲ್ಲ ಕೈಯಲ್ಲೇ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನಮಗೆ ಗೊತ್ತಿರ್ಬೋದು, ತುಂಬಾ ಹೆಲ್ದಿಯಾಗಿರುವಂತಹ ಒಂದು ವೆಜಿಟೇಬಲ್ ಅಂತಲೇ ಹೇಳ್ಬೋದು. ಹಾಗೆ ಈಸಿ ಕೂಡ ನಮಗೆ ಕಟ್ ಮಾಡಲಿಕ್ಕೆ ಬೇಕಾದರೂ ಕೂಡ ನೋಡಿ, ಚೆನ್ನಾಗಿ ನಾನು ಇದನ್ನು ಕ್ಲೀನ್ ಮಾಡಿಬಿಟ್ಟು ಈ ಥರ ಅದರ ಏನು ಸಿಪ್ಪೆ ಇರುತ್ತೆ ನೋಡಿ, ಅದನ್ನೆಲ್ಲ ನಾನು ಸ್ವಲ್ಪ ಸ್ಕ್ರೇಪರಲ್ಲಿ ತೆಗೆದಿದ್ದೀನಿ. ಹಾಗೆಯೇ ಇವಾಗ ಇದನ್ನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಇವಾಗ ನಾನು ಮೊದಲಿಗೆ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇವಾಗ ನಾನು ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಮೊಳಕೆ ಕಾಳುಗಳನ್ನು. ಯಾಕಂತ ಹೇಳಿದರೆ ಇದು ಸ್ವಲ್ಪ ನಮಗೆ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ನಾನು ಮೊದಲಿಗೆ ಈ ಮೊಳಕೆ ಬಂದಿರುವಂಥ ಕಡಲೆ ಏನಿದೆ ನೋಡಿ, ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಬೇಯೋ ತನಕ ನಾನು ಇಲ್ಲಿ ಮಸಾಲವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲಕ್ಕೆ ನಾನು ಇಲ್ಲಿ 1.5 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ 10 ಎಸಳಷ್ಟು ಬೆಳ್ಳುಳ್ಳಿ, ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಅರಶಿನ ಹುಡಿ, ಹಾಗೆಯೇ 1 ಚಮಚದಷ್ಟು 1 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಮೆಣಸಿನ ಹುಡಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೆಣಸನ್ನೇ ಹಾಕ್ಕೊಳ್ಬೋದು. ಈ ಮಸಾಲೆಯನ್ನು ನಾವು ತರಿತರಿಯಾಗಿ ರುಬ್ಬಿದರೆ ಸಾಕು. ಇಲ್ಲಿ ಇವತ್ತು ನಾನು ಹೊರಗಡೆನೆ ಕಡಿಯುವಂಥ ಕಲ್ಲಿನಲ್ಲೇ ಈ ಮಸಾಲೆಯನ್ನು ಕಡಿದಿದ್ದೀನಿ, ನೋಡ್ಬೋದು. ಇಷ್ಟು ತರಿತರಿಯಾದರೆ ಸಾಕಾಗುತ್ತೆ ನಮಗೆ. ಹಾಗೆಯೇ ಇಲ್ಲಿ ನಾನು ಮಸಾಲವನ್ನು ಮೊದಲಿಗೆ ತೆಗೆದುಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಕಡಿಯುವಂಥ ಕಲ್ಲನ್ನು ವಾಶ್ ಮಾಡಿಟ್ಟಿರುವಂಥ ನೀರನ್ನು ನಾನು ಸಪ್ರೇಟಾಗಿ ತಗೊಳ್ತೀನಿ.
ಕಡಲೆ ಒಂದು 90% ಬೆಂದಿದೆ ಇವಾಗ. ಹಾಗಾಗಿ ನಾನು ಬಾಕಿ ಏನೆಲ್ಲ ನಾನು ಈ ತರಕಾರಿ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ, ಅದನ್ನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ಬೇಗ ಬೇಯುತ್ತೆ, ಹಾಗಾಗಿ ಇದನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಈ ಬಾಳೆಕಾಯಿ ಹಾಗೂ ಗೆಣಸೇನಿದೆ ನೋಡಿ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ. ಬಟಾಟೆಯನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಟ್ಟು ನಂತರ ಸಹ ಆ್ಯಡ್ ಮಾಡ್ಬೋದು. ನಾನು ಇವಾಗ ಉಪ್ಪನ್ನು ಹಾಕಿದ್ದೀನಿ ಇದಕ್ಕೆ. ಹಾಗೆಯೇ ಇವಾಗ ಉಪ್ಪನ್ನು ಹಾಕಿದರೆ ಪರ್ಫೆಕ್ಟಾಗಿ ಬೇಯುತ್ತೆ ಕೂಡ, ಹಾಗೆಯೇ ಎಲ್ಲದಕ್ಕೂ ಉಪ್ಪೆಲ್ಲ ಹೀರ್ಕೊಳ್ಳುತ್ತೆ. ಹಾಗಾಗಿ ಇವಾಗಲೇ ನಾನು ಉಪ್ಪನ್ನು ಹಾಕಿದ್ದೀನಿ. ಒಂದು 5-10 ನಿಮಿಷದ ಒಳಗೇನೆ ನಾವು ಬೇರೆ ಏನು ತರಕಾರಿ ಹಾಕಿದ್ದೀವಿ ನೋಡಿ ಅದೆಲ್ಲ ಬೆಂದಿತ್ತು. ಹಾಗಾಗಿ ನಾನು ಇವಾಗ ಕಡ್ದಿಟ್ಟಿರುವಂಥ ಮಸಾಲೆ ಏನಿದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಗೆಣಸನ್ನೆಲ್ಲ ಹಾಕಿರೋದ್ರಿಂದ ಇದು ಬೇಗನೆ ತಿಕ್ಕಾಗುತ್ತೆ ಆಯಿತಾ, ಗ್ರೇವಿ ಥರ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದರೆ ಸ್ವಲ್ಪ ಈ ನಾವು ಏನು ಕಡೆಯುವಂಥ ಕಲ್ಲಲ್ಲಿ ನಾನು ಮಾಡಿದ್ದೀನಲ್ವ, ಆ ಸಮಯದಲ್ಲಿ ನಾನು ಏನು ಮಸಾಲವನ್ನು ತೊಳೆದಿರುವಂಥ ನೀರೇನಿದೆ ನೋಡಿ ಅದನ್ನು ನಾನು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೆ. ಅದನ್ನು ನಾನು ಇಲ್ಲಿ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಒಳ್ಳೆ ಕುದಿ ಬರಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ನೀವು ಉಪ್ಪನ್ನೊಮ್ಮೆ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಎಲ್ಲಿಯಾದರೂ ಉಪ್ಪು ಕಡಿಮೆ ಇದೆ ಅಂತೇಳಿ ಅನಿಸಿದರೆ ಉಪ್ಪನ್ನು ಸಹ ಈ ಸಮಯದಲ್ಲಿ ಆ್ಯಡ್ ಮಾಡ್ಬೋದು. ನನಗೆ ಮತ್ತೊಮ್ಮೆ ನೀರು ಸ್ವಲ್ಪ ಕಡಿಮೆ ಇದೆ ಅಂತೇಳಿ ಅನಿಸುತ್ತೆ, ಅದಕ್ಕೆ ನಾನು ಮತ್ತೊಮ್ಮೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಒಂದು ಕುದಿ ಬರಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ನನಗೆ ಗೊತ್ತಿದೆ ಇದು ಫುಲ್ಲು ಡ್ರೈ ಆಗೋಗುತ್ತೆ, ಯಾಕಂದರೆ ನಾವು ಗೆಣಸು ಹಾಕಿದ್ದೀವಿ, ಹಾಗೆ ಬಟಾಟೆ ಹಾಕಿದ್ದೀವಿ. ಇಂಥೆಲ್ಲ ತರಕಾರಿ ಹಾಕಬೇಕಾದ್ರೆ ಎಷ್ಟು ನೀರು ಹಾಕಿದರೂ ಕೂಡ ಅದು ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಹಾಗಾಗಿ ಇವಾಗ ನಾನು ಮುಚ್ಚಳವನ್ನು ಹಾಕಿ ಒಂದು ಕುದಿ ಬರಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ಒಂದು ಒಳ್ಳೆ ಕುದಿ ಬರ್ತಾ ಇದೆ. ಇದನ್ನು ಇವಾಗ ನಾನು ಕೆಳಗೆ ಇಳಿಸ್ತೀನಿ. ಹಾಗೆಯೇ ಸೇಮ್ ಟೈಮಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಾವಲಿಯನ್ನು ಬಿಸಿ ಮಾಡಿಬಿಟ್ಟು ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೀನಿ. ಹಾಗೆಯೇ ಚೆನ್ನಾಗಿ ಇದನ್ನು ಬಿಸಿ ಆಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಒಮ್ಮೆ ಎಣ್ಣೆ ಬಿಸಿಯಾದ ತಕ್ಷಣ ನಾನಿಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಜೀರಿಗೆ ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಚಟಪಟ ಅಂತೇಳಿ ಶಬ್ದ ಆಗಲಿಕ್ಕೆ ಸ್ಟಾರ್ಟ್ ಆಗುವಾಗಲೇ ನಾವು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಒಂದು ಒಣಮೆಣಸು, ಇದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಬೋದು. ನಂತರ ಒಂದು ಹಿಂಗನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್, ಇಂತೆಲ್ಲ ಅಡುಗೆ ಮಾಡುವಾಗ ಹಿಂಗೆ ಹಾಕಲೇಬೇಕು. ನಾನಂತೂ ತಪ್ಪದೇ ಹಾಕ್ತೀನಿ. ನಂತರ ನಾನು ಇಲ್ಲಿ 1 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಸಹ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದನ್ನು ನಾನು ಈ ತೆಂಗಿನಕಾಯಿಯ ತುರಿ ಏನಿದೆ ನೋಡಿ ಇದನ್ನು ನಾನು ಒಂದು ಲೈಟ್ ಬ್ರೌನ್ ಕಲರ್ ಬರುವ ತನಕ ಇದರಲ್ಲೇ ಗೆಂಡದಲ್ಲೇ ಮೆಲ್ಲ ಫ್ಲೇಮನ್ನು ಇಟ್ಟು ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಬ್ರೌನ್ ಕಲರಲ್ಲಿ ಬರಬೇಕು ತೆಂಗಿನಕಾಯಿಯ ತುರಿ ಏನಿದೆ ಅದು, ಯಾಕಂದರೆ ಇದೇ ಒಳ್ಳೆ ಫ್ಲೇವರ್ ಕೊಡುವಂಥದ್ದು ಈ ಒಂದು ಅಡಿಕೆಗೆ. ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಲೈಟ್ ಬ್ರೌನ್ ಕಲರಲ್ಲಿ ನೋಡ್ಬೋದು ತೆಂಗಿನಕಾಯಿ ತುರಿ ರೆಡಿಯಾಗಿದೆ. ಇನ್ನೇನು ಒಗ್ಗರಣೆ ಕೊಡುವಂಥದ್ದು ನೋಡ್ಬೋದು. ಈ ರೀತಿ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಗ್ಗರಣೆ ಕೊಟ್ಟ ತಕ್ಷಣ ಅಷ್ಟೊಂದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಇದು. ನಂತರ ಈ ಒಂದು ಗ್ರೇವಿಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಸ್ವಲ್ಪ ಸುಕ್ಕದ ಥರನೇ, ಆದರೆ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆಯೇ ತುಂಬ ಟೇಸ್ಟಿಯಾಗಿ ಆಗುತ್ತೆ ಆಯಿತಾ ಈ ಅಡುಗೆ ಅಂತೂ. ಒಮ್ಮೆ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಕೊಳ್ಳಿ. ಒಂದು ಗೊಜ್ಜು ಥರನೇ ಇದು ಹೇಳ್ಬೋದು, ಆ ರೀತಿಯೇ ನನಗೆ ಕಾಣುತ್ತೆ. ಹಾಗಾಗಿ ಈ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ಕೊಳ್ತೀನಿ. ಇನ್ನೇನು ಊಟ ಮಾಡದೆ ಸ್ವಲ್ಪ ಗೊಜ್ಜು ರೈಸ್ ಸಾಂಬಾರ್ ಜೊತೆಗೆ ಹೇಗೆ ಆಗಿದೆ ಜಶ್ವಾ? ಕರಿ ಹೇಗೆ ಆಗಿದೆ? ಸೂಪರ್ ಯಮ್ಮಿ, ಥ್ಯಾಂಕ್ ಯು. ಹೇಗೆ ಆಗಿದೆ? ನಾನು ಮಮ್ಮ ಮಾಡಿದ್ದು. ಎಷ್ಟು ಪಾಯಿಂಟ್ಸ್ ನನಗೆ? 10 ಅಲ್ಲಿ 10. 10 ಅಲ್ಲಿ ಎಷ್ಟು? ಅಲ್ಲಿ ಹೇಳು. ಅಲ್ಲಿ ಹೇಳು. 100 ಪಾಯಿಂಟ್ಸ್. ಒಬ್ಬೋ 100 ಅಲ್ಲಿ 100 ಪಾಯಿಂಟ್ಸ್ ನನಗೆ. ನೀವೆಷ್ಟು ಕೊಡ್ತೀರಿ ಇವತ್ತು? ಅವನ್ ನಿಮ್ಮದೆಷ್ಟು ಹೇಳಿ. 100 ಔಟ್ ಆಫ್ 100. ಅಲ್ಲ ಜೋಶಿ, ನಿಜವಾಗಿಯೂ ಸೂಪರ್ ಆಗಿದೆ. ನಂದು ಮತ್ತೆ ಜೋಶಿ 100 ಪಾಯಿಂಟ್ಸ್ ಅಲ್ಲ, ಸೂಪರ್ ಆಗಿದೆ. ಒಳ್ಳೆದಾಗಿದೆ. ಗೆಣಸು ಸೂಪರ್ ಆಗಿದೆ. ಸೂಪರ್ ಆಗಿರುವಂತ ರೆಸಿಪಿ ನೀವು ಸಹ ಟ್ರೈ ಮಾಡಿ ಅಲ್ವಾ? ಟ್ರೈ ಮಾಡ್ಲಿಲ್ಲ ಅದ ಹೇಳ್ತಾ ಈ ಒಂದು ರೆಸಿಪಿ ಬ್ಲಾಗ್ ಎಂಡ್ ಮಾಡ್ತಾ ಇದೀವಲ್ಲ ಜುಶ್ವಾ? ಸ್ವಲ್ಪ ನಂದ ಸಾರಿ 10 ಪಾಯಿಂಟ್ಸ್. ಅದು ಸಹ 10 ಪಾಯಿಂಟ್ಸ್. ಓಕೆ ರೆಸಿಪಿ ವಿಡಿಯೋನ ಎಂಡ್ ಮಾಡುವ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಡೆಫಿನೆಟ್ಲಿ ಟ್ರೈ ಮಾಡಿ ಹೇಳಿ ನಮಗೆ ಹೇಗೆ ಆಗಿತ್ತು ಅಂತ ಹೇಳಿ.
ಅಂತ ಹೇಳ್ತಾ ಈ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದೀವಿ. ಸಿಗ್ತೀವಿ ನಿಮ್ಗೆ ಹೊಸದೊಂದು ರೆಸಿಪಿಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.